ನಮಸ್ಕಾರ ಎಲ್ರಿಗೂ. ಇವತ್ತು ಆಟಿ ತಿಂಗಳಿದ ಅಮಾವಾಸ್ಯೆ, ನಾವು ಆಟಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಇವತ್ತು ನಾವೆಲ್ಲರೂ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿದ ಕೂಡ್ಲೆ ಪಾಲಕೆತ್ತೆ ಕಷಾಯ ಕುಡಿತೀವಿ. ನನ್ ಮಗಂಗೆ ನಾನು ಹಿಂಗ್ ಪಾಲಕೆತ್ತೆ ಕಷಾಯ ಕುಡ್ಸೋದ್ರಲ್ಲಿ ಬ್ಯುಸಿ ಇದ್ದಾಗ ನನ್ ತಂಗಿ ಫೋನ್ ಮಾಡಿದ್ಲು. ಅಲ್ಲ, ನನ್ ಮನೆಯಲ್ಲಿ ಪಾಲಕೆತ್ತೆ ಗಿಡನೇ ಇಲ್ಲ, ಮರನೇ ಇಲ್ಲ, ನಾನು ಎಲ್ಲಿಂದ ಪಾಲಕೆತ್ತೆ ಕಷಾಯ ಕೊಡೋದು ನನ್ ಮಗಂಗೆ, ನನ್ ಗಂಡಂಗೆ, ನನ್ಗೆ ಅಂದ್ಕೊಡು. ನನ್ ಬೆಂಗಳೂರಲ್ಲಿದ್ದ ಒಂದ್ ಅಕ್ಕ ಹೇಳಿದ್ದು ಹ್ಯಾಕ್ ನೆನ್ಪಾಯ್ತು ನನ್ಗೆ. ಆ ಹ್ಯಾಕ್ ಏನ್ ಹೇಳಿದ್ರೆ, ಅಮೃತ ಬಳ್ಳಿ ದಂಟು, ಸಂಬ್ರಂಬಳ್ಳಿ ಎಲೆ, ಪಿಪ್ಲಿ ಎಲೆ, ಆಡು ಸೊಗೆ ಎಲೆ, ನೆಲನೆಲ್ಲಿ ಎಲೆ, ತಿಮರೆ ಎಲೆ ಸಿಕ್ಕಿದ್ರೆ ಕಹಿಬೇವು ಎಲೆ ಸಹ ಹಾಕಿ ಇದನ್ನೆಲ್ಲ ಕುದಿಸಿ ಇದನ್ನೆಲ್ಲ ಕಷಾಯ ಮಾಡ್ಬೋದು ಅಂದ್ಕೊಂಡು. ಇದೆಲ್ಲ ಎಲೆ ಸಿಗ್ದಿಲ್ಲದವ್ರು ಏನ್ ಮಾಡೋದು ಎಣ್ಸ್ಕೊಂಡು ದೊಡ್ಡಕ್ ಫೋನ್ ಮಾಡಿ ಕೇಳಿದೆ. ಆವಾಗ ನೋಡಿ ನಮ್ ದೊಡ್ಡ ಹೇಳಿದ್ದು, ಕಾಲ ಮೇಘ ಇದ್ರೂ ಅಡ್ಡಿಲ್ಲ, ಹೊಟ್ಟೆಗೇನಾದ್ರು ಕಹಿ ಹೋಗ್ಬೇಕಷ್ಟೆ. ಸೊ ಕಾಲ ಮೇಘ ಇದ್ರೆ ಕಾಲ ಮೇಘನೇ ಕುಡಿ, ನೋ ಪ್ರಾಬ್ಲಮ್. ಆದ್ರೆ ಪಶ್ಚಿಮ ಅಥವಾ ಪೂರ್ವ ದಿಕ್ಕಿಗೆ ಕುದ್ಕೊಂಡು ಕುಡಿ ಅಂದ್ಕೊಂಡ್ ಹೇಳಿದ್ರು. ಸೊ ಹಾಗೆ ಅವಳು ಕಾಲಮೇಘನೇ ಕುಡ್ಲು. ನಿಮ್ಗೆ ನೆಕ್ಸ್ಟ್ ಇಯರ್ ಎಲ್ಲೂ ಪಾಲಕೆತ್ತೆ ಸಿಗ್ಲಿಲ್ಲ ಅನ್ಕೊಂಡ್ ಕುಡಿಯೋದೇ ಕುತ್ಕೊಳ್ಬೇಡಿ, ಯಾವ್ದಾರು ಒಂದಾದ್ರೂ ಹ್ಯಾಕ್ ಮಾಡಿ, ಗೊತ್ತಾಯ್ತಾ? ಬೆಳಿಗ್ಗೆ ಎಲ್ಲ ಕೈಪೆ ಕಷಾಯ ಕುಡ್ದ ಮೇಲೆ ಮಧ್ಯಾಹ್ನ ಹೊತ್ತು ಹೊಟ್ಟೆ ತಂಪಾಗ್ಲಿ ಅಂದ್ಕೊಂಡು ಮೆಂತೆ ಕಾಯಿ ಹಾಲು ಗಂಜಿ ಮಾಡಿ ತಿಂತೀವಿ. ಕೆಲವ್ರ ಮನೆಯಲ್ಲಿ ಪಾಯಸನೂ ಮಾಡ್ತಾರೆ. ನಾವು ಆಟಿ ಅಮಾವಾಸ್ಯೆ ಹಬ್ಬನ ಹೀಗೆ ಆಚರಿಸ್ತೀವಿ. ನಿಮ್ ಕಡೆ ಹೇಗೆ ಆಚರಿಸ್ತೀರಾ ಅಂದ್ಕೊಂಡು ನಮ್ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನಷ್ಟು ಇಂಥ ಇನ್ಫಾರ್ಮೇಶನ್ಸಿಗಾಗ್ಲಿ ಸಣ್ಣ ಪುಟ್ಟ ಹ್ಯಾಕ್ಸಿಗಾಗ್ಲಿ ನಮ್ ಸಂಪ್ರದಾಯ ಪೇಜನ್ನ ಫಾಲೋ, ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡ್ಲಿಕ್ಕೆ ಮರ್ತೋಗ್ಬೇಡಿ. ಹೋಗ್ ಬರ್ತೀನಿ, ಆಯ್ತಾ?